ಸಕ್ಕರೆಗಿಂತ ಸಿಹಿಯಾಗಿರುವ
ಭೂಮಂಡಲಕ್ಕೆ ಕೆಡವಿ ಅವರ ಬಂಡರತ್ತೊಂದು ಹಿಂಡು ಭೂತಗಳಿಗೆ ಹಂಚುವೆ. ಮೂರು ಲೋಕದ ಗಂಡನ ಪ್ರಚಂಡ ಪ್ರಾಕ್ರಮಿ ನೋಡುವಂತವನ ಮುರಾರಿ. ಎಲೆ ವೀರನಾದ ಪಾರ್ಥ ನಿನ್ನ ಕೆಂಡವಾದ ವಾಕ್ಯಗಳನ್ನು ಕೇಳಿ ಮಿಗಿ ಮಿಗಿ ಆನಂದವಾಯಿತು. ಮೂರು ಲೋಕದ ಗಂಡನೆಂಬ ಬಿಡದು ನಿನಗೆ ಸಲ್ಲುವುದೇ ಹೊರತು ಮತ್ತಾರಿಗೂ ಸಲ್ಲತಕ್ಕದ್ದಲ್ಲ. ಅಯ್ಯ ಧರ್ಮರಾಯ, ಅನುಜರಾದ ಭೀಮ ಅರ್ಜುನರ ಪರಾಕ್ರಮ ನಿತ್ತೆಂದೂ ಅಡ್ಡಿಸುವಂತಿಲ್ಲ. ಇನ್ನುಳಿದ ಅನುಚರನನ್ನು ಮುಂದೆ ನೋಡಲಿಕ್ಕೆ ಬಂದಿದ್ದು. ಹೋಗೋಣ, ನಡೆಯುವಂತವರಾಗಿರಿ. ಎಲ್ಲರಿಗೂ ಶುಭವಾಗಲಿ. ಪಾಂಡವ ವೀರರೇ, ನಿಮ್ಮಂತ ಪರಾಕ್ರಮಿಗಳನ್ನು ಭೂಮಂಡಲದಲ್ಲಿ ನಾ ಕಾಣೆ. ದುಶ್ಯಾಸನ ಇನ್ನುಳಿದ ಕೌರವ ಪುತ್ರರನ್ನು ನೀವು ಬಂಧಿಸುವವರೆಗೂ ನನಗೆ ನೆಮ್ಮದಿ ಇಲ್ಲ. ಜಾಣರಾದ ಪಾಂಡವರೇ, ನನ್ನ ಮಾತು ಸದಾ ನಮ್ಮ ಧ್ಯಾನದಲ್ಲಿರಲಿ. ನಮ್ಮೆಲ್ಲರಿಗೂ ಶುಭವಾಗಲಿ. ಹೋಗಿ ಬನ್ನಿ, ಹೋಗಿ ಬನ್ನಿ. ರಾಜಾಧಿರಾಜ ರಾಜಮಾರ್ತಾಂಡ ಗುರುಕುಲದ ತಿಲಕ ದುರ್ಯೋಧನ ಮಹಾರಾಜರು ಆಗಮಿಸುತ್ತಿದ್ದಾರೆ. ಗೋಪರಾಜ್ ಗೋಪರಾಜ್ ಗೋಪರಾಜ್. ಅಯ್ಯ, ವೀರರು ಬೈರ ಮೂಕರಾಗಿದ್ದು ಮುಗ್ಧ ಭಾವದಿಂದ ಯಾಕೆ ಕಷ್ಟಪಡುತ್ತೀರಿ? ಸಾಕು ಸಾಕು ಮಾಡಿ ನಿಮ್ಮ ಚಿಂತೆ. ನಿಮ್ಮ ಮೇಲೆ ಸಂತೋಷವಿಲ್ಲ. ಆ ಕಮಲದನ ನನ್ನನ್ನು ಕಾಗಮನಿಗನಾಗಿ ಲೋಕದಲ್ಲಿ ಕಷ್ಟ ಮಾಡಬೇಕೆಂದು ಹೊರಟಿದ್ದಾನೆ. ನಿಮ್ಮ ಪುಣ್ಯ ಕೆಟ್ಟಗಿದ್ದಿದ್ದೀರಾ? ಓ ಪಾಂಡವರ ದೇಶಕ್ಕಾಗಿ ನನ್ನ ಪ್ರಶ್ನೆ ಬಿಡುತ್ತಿದ್ದೆ. ಎಲೇ ಕೌರವ, ಇದು ನಿಮ್ಮನೆಯ ಮಾತೆಂದುಕೊಳ್ಳಬೇಡ. ನಿನಗೆ ಇಷ್ಟವಿದ್ದರೆ ನನಗಿಲ್ಲ ನೀಡು, ಇಲ್ಲವಾದರೆ ನಾನು ಪಟ್ಟಣಕ್ಕೆ ತರುತ್ತೇನೆ. ನಿಲ್ಲು ಕಣ್ಣ, ನಿಲ್ಲು. ಆ ಪರಮೇಶ್ವರನಾರೆಯಾಗಿಯೂ ನಿನ್ನ ತಪ್ಪಿಲ್ಲವಯ್ಯ. ದ್ರೋಣರು ಪಾಂಡವರಿಗಾಗಿ ತಮ್ಮ ಪ್ರಾಣವನ್ನೇ ಕೊಟ್ಟರು, ನನ್ನ ಗೋಡು ಕೊಯ್ದರು, ನಮ್ಮನ್ನು ಸಂಕಷ್ಟಕ್ಕೆ ಈಡು ಮಾಡಿದ್ದಾರಯ್ಯ ಕಣ್ಣ. ಅಯ್ಯ ಕೌರವ, ತಂದೆ ದ್ರೋಣನಿಂದ ಕಷ್ಟ ಬಂತೆಂದು ನಮ್ಮ ಮೇಲೆ ಅಪವಾದ ತರಬೇಡ. ನಿನ್ನನಿಂದ ನೊಂದೆನೆಂಬ ಅರಿವು ಬೇಡವೇ? ಕೊಡಲಿ ಪತಿಯನ್ನು ಬಿಟ್ಟಿದ್ದೇನೆ. ಮಗನಿಯನಾಗಿದ್ದರೆ ಸುಡವಾಗಿ ಕೊಲ್ಲುತ್ತಿದ್ದೆ. ಎಲೆ ಅಶ್ವತ್ಥಾಮ, ನನ್ನನ್ನು ಸಾಯಿಸುವ ಮಾತನಾಡುತ್ತೀಯಾ? ಒಳ್ಳೆಯದಯ್ಯ, ಒಳ್ಳೆಯದು. ತಮ್ಮ ಪ್ರಾಣದಿಂದ ಪಾಂಡವರು ಭೀಷ್ಮ ದ್ರೋಣರನ್ನು ಕೊಂದರು. ಲಕ್ಷ್ಮಿ ಹೋಗಿ ಧರ್ಮರಾಯನ ಪಕ್ಕದಲ್ಲಿ ಕುಳಿತುಕೊಂಡರು. ಹತಾಶೆಯಿಂದ ಮಾತನಾಡಿದೆ. ಮುಂದೆ ನಮಗ್ಯಾರು ಬಿಟ್ಟು ಅಶ್ವತ್ಥಾಮರೇ? ಕೌರವೇಶ್ವರ, ಸತ್ತವರಿಗೆ ಯಾಕೆ ಬಲವಿಲ್ಲ. ಈಗಿನ ಕರ್ಣನಿಗೆ ಸೇನಾಧಿಪತಿಯನ್ನು ನೀಡಿದ ಆ ಪಾಂಡವರನ್ನು ವಹಿಸುವುದು ಖಚಿತ. ಸ್ವಾಮಿ ಶಿವದಯ್ಯ, ರಾಯರೊಡನೆ ತಾವು ಆಡಿದ ಮಾತು ಹೊಸಬರಿಯಾಗಿ ತೋರುತ್ತಿದೆ. ತಂದೆ ನಂತರದ ಹಿರಿತನಕ್ಕೆ ಮಕ್ಕಳು ಬಾಧ್ಯರು ಎಂದು ತಮಗೂ ಗೊತ್ತು. ಇದಕ್ಕೆ ನೀವೇ ಸರಿ, ನನಗೆ ಚಂದ ಕಾಣುವುದಿಲ್ಲ. ಕಾರಣ ನಮಗೆ ನಮಗೆ ಸೇನಾಧಿಪತಿಯಾಗಲೇ. ಆದರೆ ಭೀಷ್ಮ ದ್ರೋಣರೇ ಹೋದ ಮೇಲೆ ನಮಗೆ ನಿಂದಲೇ ಸಿಗಬೇಕು. ಅಪಸ್ವರತೆಗೆ ಚಂದಲ್ಲಿ ಸೇನಾಧಿಪತಿಯನ್ನು ಸ್ವೀಕರಿಸುವಂತವನಾಗು. ಸ್ವಾಮಿ ಕುಲದಿಸುತ್ತೇನೆ. ಕುಂತಿ ಪುತ್ರೋದ್ರಿಂದ ಭೀಷ್ಮದ್ರೋಣರನ್ನು ನೋಡಿ ವಧೆ ಮಾಡಿದರ. ಶಾಂತಿಯಿಂದ ಬಾಯಿಗೆ ಬಂದಂತೆ ಅವರವರ ಕುರಿತು ಮಾತನಾಡಬೇಡ. ಕಾರಣ ಪಾಳು ಮಾತಿನಿಂದ ಸಮಯ ನಷ್ಟ ಮಾಡಬೇಡ. ಆ ಬಾಲಾನಂದನ ಪರಾಕ್ರಮವನ್ನು ಮಿಗಿಲೆನಿಸುವನು ನೀನೆ. ನನ್ನಲ್ಲಿ ಸೇನಾಧಿಪತ್ಯವನ್ನು ಸ್ವೀಕರಿಸುವಂತವನಾಗು. ಅಯ್ಯ ಪರಾಕ್ರಮಿಯಾದ ಅಶ್ವತ್ಥಾಮ, ನಾನು ಸೇನಾಧಿಪತ್ಯವನ್ನು ಅಂಗೀಕರಿಸುವುದಾದರೆ ತಡ ಮಾಡಬೇಕು ಸುಕಾರ್ಯವ. ಅಯ್ಯ ಕೌರವ, ಭೂಸುರರನ್ನು ಕರೆಸಿದ್ದ ನನ್ನ ಪಟ್ಟಾಭಿಷೇಕವನ್ನು ಮಾಡಿಸುವಂತವನಾಗು. ಬೇಗನೆ ಭೂಸುರನನ್ನು ಕರೆದುಕೊಂಡು ಬಾ.
4 ಮಾತುಗಳನ್ನು ನಡೆಸು. ಆ ಕಾಕುಮನುಜರಾದ ಪಾಂಡವರನ್ನು ಜಗತ್ತಿಗೆ ಅಟ್ಟು ನಾನು ಸೂಚಿ ಮನೆಯಷ್ಟು ನೆಲ ಕೊಡುವುದಿಲ್ಲ ಎಂಬ ನನ್ನ ಮಾತು ನಡೆಸು. ಆ ಕಬಡ್ಡಿಯಾದ ಕೃಷ್ಣನಿಗೆ 2 ಪೆಟ್ಟು ಹಾಕು. ನಿನ್ನ ಭುಜಬಲ ಪರಾಕ್ರಮದಿಂದ ನನ್ನ ಭೂದೇವಿಯನ್ನು ಸ್ಥಿರಪಡಿಸು. ಇಷ್ಟು ಮಾತ್ರ ನಡೆಸಿಕೊಂಡು ಶ್ರೇಷ್ಠನಾದ ಕರ್ಣ. ಮಿತ್ರ, ನಿನ್ನ 4 ಮಾತುಗಳನ್ನು ನಾನು ಖಂಡಿತ ಪೂರೈಸುವೆನು. ನಾನಾರು ಮಹಾದೇವ ಪ್ರಜ್ವಲಿಸುವ ಸೂರ್ಯದೇವನ ಮಗ. ಮಿತ್ರನಿಗಾಗಿ ಸಮಸ್ತವನ್ನು ತ್ಯಾಗ ಮಾಡಲು ಸಿದ್ಧನಿರುವ ದುರ್ಯೋಧನನ ಪ್ರಾಣ ಮಿತ್ರ, ಖ್ಯಾತಿವಂತ ಕರ್ಣ, ದೇವತೆಗಳು ಕೊಂಡಾಡುವಂತೆ ಇದ್ದವನಿಗೆ ಶ್ರೀಕೃಷ್ಣನಿಂದ ನೀನೇ ಯುದ್ಧಕ್ಕೆ ತಕ್ಕವನೆಂದು ಹೊಗಳಿಸಿಕೊಳ್ಳುವಂತೆ ಯುದ್ಧ ಮಾಡುತ್ತೇನೆ. ಆದರೆ ಗೌರವೇಶ್ವರ, ಶಲ್ಯರಾಜನನ್ನು ನನ್ನ ಸಾಧ್ಯ ಆಗುವುದಕ್ಕೆ ಒಳಪಡಿಸಿಕೊಡುವಂತವನಾಗು. ಎಲೇ ಮಿತ್ರ, ನನ್ನ ಛಲದಂತ ಮನ್ನನೆಂಬ ಬಿರುದು ಉಳಿಸುವವನು ನೀನೇ. ಈ ಕ್ಷಣ ಹೊರಡುವೆ ಶಲ್ಯದ ಹತ್ತಿರ. ಸಾರಥಿ, ಬಾಗಿಲಲ್ಲಿ ನಾನು ಬಂದಿದ್ದೇನೆಂದು ಶಲ್ಯರಾಜನಿಗೆ ತಿಳಿಸು. ಇದರಲ್ಲಿ ನಾನು ಬಂದಿದ್ದೇನೆ. ಮಹಾಪ್ರಭು, ಏನು? ಬಾಗಿಲಲ್ಲಿ ನಾನು ಬಂದಿದ್ದೇನೆ. ನಾನು ಇಲ್ಲಿ ಕುಳಿತುಕೊಂಡಿರುವುದು ಕಾಣಿಸುತ್ತಿಲ್ಲವೇನು? ಮನೆ ಬಾಗಿಲು ಹಾಕಿಕೊಂಡು ಮಲಗಿಕೋ. ಹೇ ಸಾರಥಿ, ಶಲ್ಯನಿಗೆ ತಿಳಿಸಿದೆಯಾ? ತಿಳಿಸಿದೆ ಮಹಾಪ್ರಭು. ಬಾಗಿಲಲ್ಲಿ ನಾನು ಬಂದಿದ್ದೇನೆ ಎಂದು ಹೇಳಿದೆ. ಇದೇನು ಆಶ್ಚರ್ಯ, ಅವರೇನಂತ ಹೇಳಿದರು? ಅವರು ಮಹಾಪ್ರಭು, ಬಾಗಿಲಲ್ಲಿ ನಾನು ಅಲ್ಲ, ಗೌರವೇಶ ಬಂದಿದ್ದಾನೆ ಅಂತ ಹೇಳು. ಏನು ಕೌರ ವೇಷ? ಗೌರವೇಶ ಅಲ್ಲ, ಗೌರವೇಶ್ವರ. ಹೋಗಿ ತಿಳಿಸು. ಕೌ 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 ಕೌ. ಏನೋ? ಏನೋ? ಬಾಗಿಲಲ್ಲಿ ಗೌರವೇಶ್ವರನ ದರ್ಶನ. ನಮೋ ನಮೋ ಮಾಮಯ್ಯ, ನಿಮ್ಮ ಪಾದ ಪದ್ಮಗಳಿಗೆ ಬಂದರೆ. ಏನು ಆಶ್ಚರ್ಯ, ಗೌರವೇಶ್ವರ ಮೇಲಕ್ಕೆ ಭೂಮಂಡಲದ ರಾಜರಿಗೆ ಸರಿಸಮವಾಗಿರುವ ನಿನ್ನ ಮುಖಗಳು ಹೊಳೆ ಬಂದಿದೆಯಲ್ಲ? ನೀನು ಹೊರಬರದಿರುವ ವಿದೇಶದ ಪಡಲಾಲಗಿತ್ತಾಗ್ತರವಾಗಿದೆ. ಕೌರವ ಇಷ್ಟು ನಡುರಾತ್ರಿ ಬಂದಿವೆಯಲ್ಲ, ನಡೆತಡ ಮಾಡದೆ ಹೇಳುವಂತಹ ನಾವು. ನಡುರಾತ್ರಿಯಲ್ಲಿ ಬಂದಿರುವ ಕಾರಣ ಕೇಳುತ್ತೀರಲ್ಲ. ಯುದ್ಧದಲ್ಲಿ ನಮ್ಮ ಪಾಂಡವರನ್ನು ಜಯಿಸುವುದಕ್ಕೆ ಒಂದು ಕೊರತೆ ಕಾಣುತ್ತಿದೆ. ಮಾಮಯ್ಯ, ನನ್ನನ್ನು ಸಲಹ ಆಸೆ ಕೊಡಿ. ಕೊಡವಿ ಬುದ್ಧಿ ಇಕ್ಕೋ ಪ್ರವಾಸ ಕೊಟ್ಟಿದ್ದೆ. ಕೊರತೆ ನನ್ನಿಂದಾದರೆ ಖಂಡಿತ ಪೂರೈಸಿದೆ. ಮಾಮಯ್ಯ, ನೀವು ಕರ್ಣನಿಗೆ ಸಾರಥಿಯಾಗಿ ರಥ ನಡೆಸಿಕೊಡಬೇಕು. ಆ ಬೌದ್ಧ ಮುಖದ ಅರ್ಜುನನಿಗೆ ಶ್ರೀಕೃಷ್ಣ ಸಾರಥಿಯಾದಂತೆ ಪಾಂಡವರನ್ನು ಯಮಪುರಿಗೆ ಆಡಲು ನಾವು ನನ್ನ ಮಾತು ನಡೆಸಿಕೊಡಬೇಕು. ಏನಂತ?
ಮಾಡಬೇಕು. ಭಿಕ್ಷೆ ಬೇಡಿ ಹೊಟ್ಟೆ ಹೊರದುಕೊಳ್ತಿರುವ ನಮ್ಮ ಕಣ್ಣನಿಗೆ ಸುಮ್ಮನೆ ತಪ್ಪತನದಿಂದ ಭಾಷೆ ತೆಗೆದುಕೊಂಡು ನನ್ನನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ. ಸುಮ್ಮನೆ ಹೋಗು. ವಿನಾಕಾರಣ ಕೋಪ ಮಾಡಿಕೊಳ್ಳದಿರಿ. ನೀವು ಒಪ್ಪಿಕೊಳ್ಳದಿದ್ದರೆ ಸರ್ವದ ಕೌರವ ಕುಲವೇ ಹರಡದ ಬಾಯಿಗೆ ಆಹುತಿಯಾಗುವುದು. ನೀವೇನಾದರೂ ಕಲಿನಿಗೆ ಸಾರಥಿಯಾದರೆ ಗುರುಕುಲವನ್ನು ನೀವೇ ಉಳಿಸಿದಂತಾಗುವುದು. ನಿನಗೆ ಮಾತು ಮಾಡಿದರೆ ಅವಳಿಗೆ ನಿನ್ನ ಹಾಲು ಕೊಡು. ಕರ್ಣನಿಗೆ ಸಾರಥಿ ಆಗುವುದು ನನಗಿಷ್ಟವಿಲ್ಲ. ಮಾವಯ್ಯ, ನೀವು ಒಪ್ಪಿಕೊಂಡರೆ ಏನಾಗುತ್ತದೆ ಎಂದು ಹೇಳುತ್ತೇನೆ ಕೇಳಿ. ಪುಂಡರೀಕಾಕ್ಷ ಕೃಷ್ಣನು ಪಾಂಡವರ ಸಂತಾಪರಾಚಾರ್ಯನೆಂಬ ಬಿರುದು ಪಡೆದಿದ್ದಾನೆ. ನೀವಾದರೂ ಕರ್ಣನಿಗೆ ಸಾರಥಿಯಾಗಿ ಕುರು ಉದ್ಧಾರಕರೆಂಬ ಬಿರುದು ಪಡೆಯಬೇಕು. ಕರ್ಣನೇನು ಸಾಮಾನ್ಯನಲ್ಲ, ಅಪ್ಪಟ ಪರಶುರಾಮನ ಶಿಷ್ಯ. ನೀವು ಸಿದ್ಧಿಯಿಂದ ಸಾರಥಿಯನ್ನು ವಹಿಸಿದರೆ ರಣ ವಿಸ್ತಾರವನ್ನು ಏನಂತ ಹೇಳಿ. ಅಯ್ಯ ಕೌರವ, ಮುಂಚಿತವಾಗಿ ಭಾಷೆ ಕೊಟ್ಟ ಮೂಲಕ ಕಿಂಚಿತ್ತಾದ ವಂಚನೆ ಇಲ್ಲದೆ ಸಾರಥಿ ಆಗುತ್ತೇನೆ. ಇಕೋ ಸ್ಪಷ್ಟವಾಗಿ ಹೇಳುತ್ತೇನೆ, ಕೇಳು ಕೌರವ. ಆ ದಿಟ್ಟನಾದ ಕರ್ಣ ನನ್ನ ಮಾತಿನಂತೆ ನಡೆಯದಿದ್ದರೆ ಇದೇ ನನ್ನ ಕಟ್ಟ ಕಡೆ ಮಾತು ಕೌರವ. ಧನ್ಯವಾದಗಳು ಮಾವಯ್ಯ, ಧನ್ಯವಾದ. ಹೋಗು, ನಿನ್ನ ಕಣ್ಣನ್ನು ಕೈಕೊಂಡು ಬಾ. ಈ ಕೂಡಲೇ ಕರೆದುಕೊಂಡು ಬರುತ್ತೇನೆ. ಎದ್ದೇಳು ವೀರ, ಎದ್ದೇಳು. ನಿನಗೆ ಒಳ್ಳೆಯದಾಗದು. ತಾವು ನನಗೆ ಸಾಕ್ಷಿಯಾಗಿರುವುದು ಮಹಾದಾನದ ತಂದಿದೆ. ಈಗ ನಾನು ಶಸ್ತ್ರಾಸ್ತ್ರದ ಮಂದಿರಕ್ಕೆ ತೆರಳಿ ಅರುಣೋದಯಕ್ಕೂ ಮುನ್ನ ಸ್ನಾನ ಮಾಡಿ ಶುಚಿಭೂತನಾಗಿ ದಾನ ಧರ್ಮಗಳನ್ನು ತೀರಿಸಿ ಪಾಂಡವರೊಡನೆ ಯುದ್ಧ ಮಾಡಲು ಸಜ್ಜಾಗುತ್ತೇನೆ. ಹೇ ಮಾತಾಧಿಪತಿ, ಭೀಮಾರ್ಜುನರನ್ನು ಕೊಲ್ಲಲು ಇನ್ನು ಕೈಗಳು ಹೇಗೆ ಮುಂದುವರೆದಿವೆ ನೋಡಿದ್ಯಾ? ಇವತ್ತಿನ ದಿವಸ ಗೋವಿಂದನ ಮೆಚ್ಚು ಹೋದೆ ನನ್ನ ಪರಾಕ್ರಮವನ್ನು ತೋರಿಸುತ್ತೇನೆ. ಮಾರಹರನ ಸಾಕ್ಷಿಯಾಗಿ ಇವತ್ತಿನ ರಣವನ್ನು ಸೂರಿ ಮಾಡಿಬಿಡುತ್ತೇನೆ. ಭಕ್ಕರೆ ಕರ್ಣ, ಭಕ್ಕರೆ. ಶ್ರೇಷ್ಠ ಭೀಮಾರ್ಜುನನ್ನು ಕುಟ್ಟಿ ಹಾಕುತ್ತೇನೆಂದು ಹೇಳಿ ಭ್ರಷ್ಟ ಬೀಳಬೇಡ. ನನಗೆ ನಿನ್ನ ಮೇಲೆ ಅನುಮಾನ ಬರುತ್ತಿದೆ. ರಾಜ, ನಿನ್ನ ಮಾತಿನ ಅಭಿಪ್ರಾಯವೇನು? ಆ ಅಸುರ ಪಾಂಡವರ ಕಳ್ಳು ಕಡಿಗಾಗುವಂತೆ ಹೊಡೆದ ಆ ಕಳ್ಳು ಕೃಷ್ಣನ ಕಳ್ಳು ನೆಲಕ್ಕೆ ಬೀಳಂತೆ ಹೊಡೆದರೆ ಜೊಳ್ಳು ಮಾತೆ ಕರ್ಣ. ಹಾಗಿದ್ದ ಮೇಲೆ ಆ ಮೂರು ಲೋಕದ ಗಂಡನನ್ನು ಹೊಡೆಯುವ ಅಸ್ತ್ರ ನಿನ್ನಲ್ಲಿರುವುದೇ? ಇದ್ದರೆ ಹೇಳು, ನನಗೂ ಸ್ವಲ್ಪ ಸಂತೋಷವಾಗುವುದು. ರಾಜ, ಹೇಳುತ್ತೇನೆ ಕೇಳು. ಕೊಡವಿಪ್ಪನು ಕೃಷ್ಣನ ತೆಗೆದಿದ್ದರೆ ಪಾಂಡವರನ್ನು ಇಷ್ಟೊತ್ತಿಯಾಗಲೇ ನಾಗನಲ್ಲಿ ಬಿಡುತ್ತಿದ್ದೆ. ಎತ್ತಿಗೆದ್ದೆ ಬೇಡ. ಇಲ್ಲವಾದರೆ ಕೆಲಸ ಕೆಟ್ಟು ಹೋದಿತು. ಎಲ್ಲೆಲ್ಲವೋ ಕರ್ಣ, ಎಲ್ಲೆಲ್ಲವೋ ಕರ್ಣ. ಬಲೆಯನ್ನು ಕಟ್ಟಿ ಮೀನು ಹಿಡಿಯುವ ಮೂರ್ಖ ನೀನು. ತಪ್ಪಿನಿಂದ ಮಾತಾಡ್ತಿ ಏನು? ಈ ಕೂಡಲೇ ನಿನ್ನನ್ನು ಮಾವಯ್ಯ, ಕರ್ಣ, ಸ್ವಲ್ಪ ತಾಳಿರಿ. ಆ ದುರುಳ ಪಾಂಡವರನ್ನು ಸಂಹರಿಸಲೆಂದು ಮಿಕ್ಕ ಪರಾಕ್ರಮಿಯಾದ ನಿಮ್ಮನ್ನು ಯುದ್ಧ ಮಾಡಲು ಕಳಿಸುತ್ತಿದ್ದರೆ ಇಲ್ಲಿ ನೀವೇ ಯುದ್ಧ ಮಾಡುತ್ತೀರಲ್ಲ. ನನ್ನ ದೈವಕ್ಕೆ ನಾನು ಏನಂತ ಹೇಳಲಿ? ನೋಡಿದವರು ಕೈತಟ್ಟಿ ನಕ್ಕಾರು. ಕರ್ಣ, ಚೆನ್ನನೆ ನಿನ್ನನ್ನು ಜರಿದು ಮಾತನಾಡಿದ್ದು ಏಕೆಂದರೆ ನಾಳಿನ ಯುದ್ಧದಲ್ಲಿ ನೀನು ಆ ಪಾಂಡವರನ್ನು ಪುಡಿ ಪುಡಿ ಮಾಡಲೆಂದು. ಮಾವಯ್ಯ, ಕರ್ಣನ ಇನ್ನು ಮೇಲೆ ಹೇಳಿದಾಗೆ ಕೇಳುತ್ತಾನೆ. ಹೌದೇ ಕರ್ಣ? ಹಾಗೆ ಕೌರವೇಶ್ವರ, ನಾವೀಗ ಯುದ್ಧಕ್ಕೆ ಹೊರಡುತ್ತೇವೆ. ಮಾತಾಧಿಪತಿ ಯುದ್ಧವನ್ನು ಮುನ್ನಡೆಸುವಂತವನಾಗು. ಹಾಗೆ ಆಗಲಿ ಕರ್ಣ, ಬಾ, ಕುಳಿತು. ಆ ಡೊಳ್ಳು ಹೊಟ್ಟೆ ಮುದಿನನ್ನು ಕೊಂದಂತಲ್ಲ, ಗರ್ವದಿಂದ ಬಂದಿರುವೇನು? ಕಳ್ಳತನದಿಂದ ಸೈನ್ಯವರನ್ನು ಕೊಂದೆ. ಎದಿರಾಗು, ಶಿರವನ್ನು ಹರಿದು ಈ ದಾರುಣಿಗೆ ಅರ್ಪಿಸುತ್ತೇನೆ. ಭ್ರಷ್ಟನಾದ ದುಶ್ಯಾಸನ, ಕೇಳು ನನ್ನ ಮಾತೊಂದಿಷ್ಟು. ನೀವು ಜೂಜಾಡುವುದಕ್ಕೆ ಬಲು ಮಂಟರು. ಅನ್ನೊಂದು ಅಕ್ಷರ ಸೇರಿದ ಅವಸ್ಥೆ ಕಣ್ಣಾರ ಕಂಡಿದ್ದೆ ಗೌರವ. ನಿನ್ನನ್ನು ಕೊಲ್ಲುವುದಕ್ಕೆ ದೇವ ಸಾಕ್ಷಿಯಾಗಿ ಒಂದು ಅಸ್ತ್ರ ಸಾಕು. ಕೊಲ್ಲು ಬಿಡುತ್ತೇನೆ.
ವಿಚಾರ ಮಾಡಿ ದುಶ್ಯಾಸನ ಶಿರಸನ್ನು ಕಡಿ. ಹುಟ್ಟಿದ ಸುರುಳು ದುಶ್ಯಾಸನ ಒಡೆದು ಭೀಮನ ನಿನಗೆ ನೆನಪಿಡವೇನು? ಸುಮ್ಮನೆ ಇವನನ್ನು ಭೀಮನಿಗೆ ಒಪ್ಪಿಸಿಬಿಡು. ಹಾಗಾಗಿ ಕೃಷ್ಣ ಪರಮಾತ್ಮ ಮಾತಿಗೆ ನಡೆಯುತ್ತೇನೆ. ನಡೆ, ಭೀಮನನ್ನು ಕಳಿಸೋಣ. ಮಾಡಿ ಅವನ ರಕ್ತದಲ್ಲಿ ಮಾನಿನಿಯ ಮುಡಿಯನ್ನು ತೊಯಿಸಿ ಕಟ್ಟಿಸಿದರೆ ಇವೆಲ್ಲರೂ ಹೇಳಬೇಕು ಬಪ್ಪರೆ ಭೀಮ, ಬಪ್ಪರೆ ಭೀಮ. ಇಲ್ಲವಾದಲ್ಲಿ ಹೇಳಿರಿ ಮೂಗಿಗೆ ಹಚ್ಚಲೇ ಸುಣ್ಣದ ನಾಮ. ಕರಿಯಲೇ ಕರಿ, ಅದಾರನ್ನು ಕರಿತೀಯೋ ಕರಿ. ಅಂಗಭಾಗ್ಯನಾದ ನಿನ್ನ ಕೌರವೇಶ್ವರನು ಅಥವಾ ನಿಮ್ಮ ಹಣದಿಂದ ಸತ್ತ ಕರ್ಣನು ಯಾರು ಬಂದರೂ ಬಿಡುವುದಿಲ್ಲ. ಈ ಕಟ್ಟನ್ನು ಸಹಿಸಿಕೊಳ್ಳುವಂತವನಾಗು. ಸಿದ್ಧ, ಸನ ಸಿದ್ಧ.
ಏನು ಹೇಳುದಿಲ್ಲ? ತಾಯಿ, ನಾಳೆ ನಡೆಯುವ ಯುದ್ಧದಲ್ಲಿ ನಾವು ಕರ್ಣನನ್ನು ಎದುರಿಸಬೇಕಾಗಿದೆ. ಆದ ಕಾರಣ ಕರ್ಣನನ್ನು ಭೇಟಿ ಮಾಡಿ ದೊಡ್ಡ ಬಾಣವನ್ನು ಮರಳಿ ತೊಡಗಿರಲಿ ಎಂದು ಬಾಗಿ ತೆಗೆದುಕೊಳ್ಳಬೇಕು. ಮುರಾರಿ, ಏನು ಹೇಳಿದೆ? ಹೌದು ತಾಯಿ, ಇದು ಅನಿವಾರ್ಯ. ನಾಳೆ ಸಂಧ್ಯಾವಂದನೆಯಂದು ಕರ್ಣ ಇದೇ ದಾರಿಯಲ್ಲಿ ಬರುತ್ತಾನೆ. ನೀನು ಅವನನ್ನು ಭೇಟಿ ಮಾಡಿ ಭಾಷೆ ತೆಗೆದುಕೊಳ್ಳಿ. ತಾಯಿ, ನಾನು ಅಲ್ಲೇ ಹಾ ನೆನಪಿರಲಿ, ದೊಡ್ಡ ಬಾಣವನ್ನು ಮರಳಿ ತೊಡಗಿರಲಿ ಅಂತ. ಅಯ್ಯೋ ದೇವರೇ! ಈ ಗುಂಡಿಗಳಿಗೆ ಎಂತಹ ಕೆಲಸ ಕೊಟ್ಟು ಬಿಟ್ಟಿದ್ದೇವಾ? ಎಂತಹ ಕೆಲಸ ಕೊಟ್ಟು ಬಿಟ್ಟಿದೆ? ನಾನು ಹೆತ್ತ ಮಗನನ್ನು ನನ್ನ ಕೈಯಾರ ಮೊದಲಿಗೆ ನೋಡುವಂತ ಇದ್ದಲ್ಲ. ಅಯ್ಯೋ ಮಕ್ಕಳು ಈಗ ಒಬ್ಬನನ್ನು ಕಳೆದುಕೊಂಡ. ಅಯ್ಯೋ ದೇವರೇ! ವಾಸುದೇವ ಹೇಳಿದಂತೆ ಕೇಳುತ್ತೇನೆ. सप्ताश्वरतमारूढं प्रचण्डं कश्यपात्मजं श्वेतपद्मधरं देवं तं सूर्यं प्रणमाम्यहम्
ಲೇ ಕರ್ಣ, ನನ್ನ ಸಂಗಡಿತ ಮಾಡಲು ಬಂದಿರುವೆಯಲ್ಲ, ಜಾತಿಯಿಂದ ಸೂತ ಕುಲದವನಾದ ನೀನು ಈ ವೀರನನ್ನ ಯುದ್ಧ ಮಾಡುವುದು ಸರಿಯಲ್ಲ. ಸುಮ್ಮನೆ ಮನೆಗೆ ಹೋಗು. ಎಲೇ ಅರ್ಜುನ, ನಿನ್ನ ಮಾತಿನಿಂದ ನನಗೆ ನಗೆ ಬರುತ್ತಿದೆ. ವೀರ ಯೋಧರಿಗೆ ಜಾತಿ ಉಂಟೆ? ನೀವು ಬಂದಿರುವುದು ಯುದ್ಧ ಮಾಡುವುದಕ್ಕೆ. ಇದಕ್ಕೆ ತಕ್ಕವಾದ ಮಾತುಗಳನ್ನಾಡು. ಯೋಗ್ಯತೆಯಿಲ್ಲದಿದ್ದರೆ ಮುಂಚೆ ಬೇರೆ ತೋರಿಸು. ಲೇ ಕರ್ಣ, ನಿನ್ನ ನಡತೆಯನ್ನು ನೋಡುತ್ತಿದ್ದರೆ ಸ್ತ್ರೀಯರಂತೆ ವಾಸವಾಗುತ್ತಿದೆ. ಕೌರವರ ಭಿಕ್ಷೆಯಲ್ಲಿ ಬಾಳುತ್ತಿರುವ ಬಡವ. ಎಲೇ ಅರ್ಜುನ, ಈ ವೀರ ಕರ್ಣನಿಗೆ ನಾನೇ ಗುಣ ಹೇಗೆ ಬಂದಿದ್ದ? ನೀನು ಮಾತ್ರ ಈ ಗುಣ ಸಲ್ಲದು. ನಪುಂಸಕನಂತೆ. ನನ್ನ ಕೈಯಲ್ಲಿ ಕುಳಿತವನು ನೀನಲ್ಲವೇ? ಆದೆಯ ಜಾಸ್ತಿ ಮಾತನಾಡು. ಕೌರವನ ಬಾಯಿನ ಮೂಲಕ್ಕೆ ಕೈಗೊಳ್ಳುತ್ತಿರುವ ಮೂರ್ಖ. ಈಗ ನಿನ್ನ ಗರ್ವವನ್ನು ಇರಿಸಿಕೊಳ್ಳುತ್ತೇನೆ. ಈ ಗಾಂಡೀವ ಶಕ್ತಿಯನ್ನು ನೋಡು. ನಿನ್ನ ರಥದ ಛತ್ರ ಚಾಮರವನ್ನು ನೆಲಕ್ಕುಳಿಸುತ್ತೇನೆ. ಸ್ವಾಮಿ ಮುಕುಂದ, ನಮ್ಮನ್ನು ನಿಲ್ಲಿಸುವಂತವರಾಗಿ. ಏಕೆಂದರೆ ಸೂತಸುತರ ಪರಾಕ್ರಮವನ್ನು ಹೊಡೆದ ಮೇಲೆ ನಾವು ಎಲ್ಲಕ್ಕೂ ಬೇಡವಾದೆ. ಬೇಡ ಬೇಡ, ಮುಂದೆ ಹೊಡೆಯಬೇಡ. ಅರ್ಜುನ, ಒಬ್ಬರಿಬ್ಬರನ್ನಾಗಿದ್ದಂತೆ ಕೋಪ ಬಂದೆ. ಶಾಪವನ್ನು ನಿಂತಿರುವೆಯಲ್ಲ. ಕೆರೆಯ ಪಾಠ, ಈ 14 ಲೋಕಗಳು ನನ್ನ ಹೃದಯದಲ್ಲಿವೆ. ಮೇಲಾಗಿ ಗಾಂಧಿ ಹೊರಗಿನಲ್ಲಿ ನಟು. ಅಂದ ಮೇಲೆ ಇಂಥ ಅರ್ಥವನ್ನು ಒಂದು ಬಿಲ್ಲಿನಿಂದ ಹೊಡೆದವರ ಪರಾಕ್ರಮಿಯೋ ಅಥವಾ ಗಾಂಧಿ ಹೊರಗಿನಲ್ವ ನೀನು ಪರಾಕ್ರಮಿಯೋ? ಕ್ಷಮಿಸಬೇಕು ಹರಿ. ಅಂತರಂಗದ ವಿಚಾರ ಕೇಳಿದರೆ ಶಾಂತಿಯಿಂದ ಮಾತನಾಡುತ್ತಿದ್ದೆ. ನಿಮಗೆ ಶಾಸಕರನ್ನಾಗಿ ಯುದ್ಧಕ್ಕೆ ಸಿದ್ಧನಾಗುತ್ತೇನೆ. ಇದುವರೆಗೆ ನಾನರಿಯದಾದೆ. ಅಪ್ಪರೇ, ಹಲೇ, ಹಲೇ, ಸುಡುಗಾಯದಲ್ಲಿ ನನ್ನ ಕಲ್ಲಿದ್ದು ಸಾರ್ಥಕವಾಯಿತು. ಕರ್ಣ, ನೀವು ನೀಡುವ ಬಾಣವು ಅರ್ಜುನನ ಕಿರೀಟವನ್ನು ಕತ್ತರಿಸುವಂತಿದೆ. ಕಿತ್ತು ಕೊರಳಿಗೆ ಬಾಣವನ್ನು ಹೂಡು. ಅರ್ಜುನನು ಹತನಾಗುವನು. ಈ ಕರ್ಣನು ಇಟ್ಟ ಗುರಿ ಯಾವ ಕಾರಣಕ್ಕೂ ಬದಲಾಯಿಸತಕ್ಕವಲ್ಲ. ಇಟ್ಟ ಗುರಿಯನ್ನು ಕಿತ್ತು ಮತ್ತೆ ಹಿಡಿದ ಕರ್ಣ ಯುದ್ಧವಾಗುವುದಿಲ್ಲ. ಇದು ನೋಡುವಂತವರಾಗು. ಅರ್ಜುನ ಮತ್ತೆ ಹೇಗಾಗುತ್ತೆಂಬುದು. ಅಯ್ಯೋ, ಅಯ್ಯೋ, ಕರ್ಣ ಕಲ್ಪಾಸುವನ್ನು ಅರ್ಜುನನ ಶಿರಸಿಗೆ ಗುರಿ ಇಟ್ಟಿದ್ದಾನೆ. ನಾನೀಗ ಅರ್ಜುನನಿಂದ ಕರಡಿಯನ್ನು ಕೆಳಗೆ ಒತ್ತಿ ಭಾರತದ ಕಿರೀಟವು ಕೊಳಕನ್ನು ನೋಡುತ್ತಿದೆ. ನೀನು ಬಿಟ್ಟ ಬಾಣವನ್ನು
ಸಂಬಂಧ ಇಲ್ಲ. ಯಾಕೆ ಮೋಹ ಉಂಟಾಯಿತು? ಚಕ್ರಧರ, ದಯವಿಟ್ಟು ಹೇಗೆ ತಿಳಿಸುವಂತವನಾಗು. ಎಲೆ ಪಾಂತ ಕರ್ಣ ಹೊಟ್ಟೆ ಪಾಡಿಗಾಗಿ ಕೌರವನಿರುವನು. ನಿಮ್ಮನ್ನು ಜೂಜಾಡಿಸಿ ಕಾಡಿಗೆ ಅಟ್ಟಿದವನು. ದ್ರೌಪದಿಯ ಮಾನಹರಣ ಮಾಡುವಾಗ ಕೈ ತಟ್ಟಿ ನಕ್ಕವನು. ನಾನು ಸಂಧಾನ ಮಾಡಲು ಹೋದಾಗ ನನ್ನನ್ನು ಬಂಧಿಸಲು ಹಕ್ಕಸನನ್ನು ಅಡ್ಡಗಿಸಿದವನು. ಅಷ್ಟೇ ಯಾಕೆ, ನಿನ್ನ ಮೋಹದ ಮಗ ವೀರಾಭಿಮನ ಚಕ್ರವ್ಯೂಹವನ್ನು ಭೇದಿಸುವಾಗ ಹಿಂದಿನ ಬಂದು ಕೈಯನ್ನು ಕತ್ತರಿಸಿದವನು. ಇಂಥವನಿಂದ ಬಂದುದೇ ಎಲೆ ಪಾಂತ, ತಡ ಮಾಡಬೇಡ. ಕನಸನ್ನು ಎಡೆಗೇರಿಸು, ನನ್ನ ಪ್ರಾಣ ಪಕ್ಷವನ್ನು ಹಾರಿಸು. ವಾಸುದೇವ, ಈಗಲೇ ಕರ್ಣನ ಮೇಲೆ ಬಾಣದ ಪ್ರಯೋಗ ಮಾಡುತ್ತೇನೆ. ಅಯ್ಯೋ ದೇವರೇ, ನಾನು ರಥವನ್ನು ಮೇಳಿಸುವಾಗ ಆ ಪಾರ್ಥನು ತನ್ನ ಬಾಣಗಳಿಂದ ನನ್ನನ್ನು ಗಾಯಗೊಳಿಸುತ್ತಿದ್ದಾನೆ. ಎಲೆ ಪಾರ್ಥ, ಎದ್ದು ಬಾಣವನ್ನು ಕೊಡುತ್ತೇನೆ. ಅಯ್ಯೋ ದೇವರೇ, ಪರಶುರಾಮನ ದಿವ್ಯಾಸ್ತ್ರಗಳು ನಮ್ಮ ನೆನಪಿಗೆ ಬರುತ್ತಿಲ್ಲವಲ್ಲ. ಅಯ್ಯೋ ಶ್ರೀಕೃಷ್ಣ ಪರಮಾತ್ಮ, ನಿನ್ನೆದುರಿಗೆ ಎಂದ ಭಾಗ್ಯ ಶಕ್ತಿ ಪ್ರದರ್ಶಿಸುವ ಭಾಗ್ಯ ನನಗೆ ದೊರಕಿತು. ನಾನೇ ಧನ್ಯ, ನಾನೇ ಧನ್ಯ. ನನ್ನಂಥ ಭಾಗ್ಯ ಇನ್ನಾರಿಗೂ ಸಿಗದು, ಇನ್ನಾರಿಗೂ ಸಿಗದು. ಎಲೆ ಪಾಂತ, ಇದು ಸರಿಯಾದ ಸಮಯ. ತಡ ಮಾಡಬೇಡ. ಕರ್ಣನ ಹತ ಮಾಡು. ಈಗಲೇ ಕರ್ಣನನ್ನು ಕೊಲ್ಲುತ್ತೇನೆ. ಶೂರಾದಿಶೂರ, ನಿನಗಾರು ಸಮರಿಲ್ಲ. ನಿನಗೆ ನೀನೇ ಸಾಟಿ, ನಿನಗೆ ನೀನೇ ಸಾಟಿ. ಅಷ್ಟಂದ್ರಾಕಾದಿಯ ರಾಜನ ಹೆಸರು ಅಮರವಾಗಲಿ. ಸ್ನೇಹಿತರೆ, ನೋಡಿದರಲ್ಲ ಎಷ್ಟೊಂದು ದಾನೇಶ್ವರ ಕರ್ಣನ ಕಥೆಯನ್ನ. ಪಟ್ಟ ಮಾತಿಗೆ ತಪ್ಪಿ ನಡೆಯದೆ ತನ್ನ ಮಾತನ್ನು ಉಳಿಸಿಕೊಂಡು ತನ್ನ ಪ್ರಾಣವನ್ನೇ ಕಳೆದುಕೊಂಡನು. ಇಂತಹ ನನ್ನ ಅದೃಷ್ಟನಾದ ಕರ್ಣನು ಇಂದಿಗೂ ನಮ್ಮೆಲ್ಲರಿಗೆ ಮಾದರಿಯಾಗಿದ್ದಾನೆ. ಇಂದಿಗೆ ನಾವು ನಮ್ಮ ನಾಟಕವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಜನರ ಮಾನಸದಲ್ಲಿ ಮೂಡಿಸುವ ಒಂದು ಸತ್ಕಾರ್ಯವನ್ನ ಮಾಡುವುದರಿಂದ ಅದು ಈಗ ನಿಮ್ಮೆದುರಿಗೆ ಸಾಧ್ಯ ಆಗಿದೆ. ಕ್ರಿಸ್ತಪೂರ್ವ 1ನೇ ಶತಮಾನದಲ್ಲಿ ಭರತ ಮುನಿ ರಚಿಸಿದ ಭರತನಾಟ್ಯ ಕೇವಲ ನಾಟ್ಯ ಮತ್ತು ನಾಟಕ ಈ ಎರಡೆರಗಳ ಮುಖಾಂತರ ನವರಸಗಳನ್ನು ಬಿಂಬಿಸುವ ಒಂದು ಸದೃಢ ಶಾಸ್ತ್ರ ಗ್ರಂಥವನ್ನು ಅವರು ಬರೆದಿಟ್ಟಿದ್ದಾರೆ. ನಾಟಕ ಅತ್ಯಂತ ಪ್ರಭಾವಿ ಮಾಧ್ಯಮ. ಇದರಲ್ಲಿ ಸಾಹಿತ್ಯ ಇದೆ, ಸಂಗೀತ ಇದೆ, ಅಭಿನಯ ಇದೆ, ಆಂಗಿಕ ಭಾಷೆ ಇದೆ. ಈ ಎಲ್ಲವನ್ನ ಮೇಳವಿಸಿ ಇಂತಹ ಒಂದು ಅತ್ಯದ್ಭುತ ಪ್ರದರ್ಶನವನ್ನ ನೀಡಲಿಕ್ಕೆ ಸಹಕರಿಸಿದ ಎಲ್ಲ ಕಲಾಕಾರರಿಗೂ ಧನ್ಯವಾದಗಳು. ಅದೇ ರೀತಿ ಈ ನಾಟಕವನ್ನು ನಿರ್ದೇಶಿಸಿ ಇದರ ಯಶಸ್ವಿಗೆ ಕಾರಣೀಭೂತರಾಗಿರುವ ಶ್ರೀಯುತ ಹರೀಶ್ ಚಲವಾದಿ ಸರ್ ಕೇವಲ 10 ದಿನಗಳ ಕಾಲ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿ ಅವರನ್ನ ಸಜ್ಜುಗೊಳಿಸುತ್ತಾರೆ. ಶ್ರೀಯುತರಿಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಎಲ್ಲ ಉಪನ್ಯಾಸಕ ವೃಂದರಿಂದ ಧನ್ಯವಾದಗಳು. ಅದೇ ರೀತಿ ಈ ನಾಟಕಕ್ಕೆ ಹಿನ್ನೆಲೆ ಸಂಗೀತ ನೀಡಿರುವ ಶ್ರೀಯುತ ರವಿ ಸರ್ ಮತ್ತು ತಬಲಾ ವಾದ್ಯಕರಾಗಿರುವ ಶ್ರೀಯುತ ಹನುಮಂತ್ ಸರ್ ಇವ್ರಿಗೂ ಕೂಡ ಮತ್ತೊಮ್ಮೆ ಕಾಲೇಜಿನ ಪರವಾಗಿ ಆತ್ಮೀಯವಾದಂತ ಧನ್ಯವಾದಗಳು. ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪಾಲಕ ಬಂಧುಗಳೇ, ಇದೀಗ ಕಾರ್ಯಕ್ರಮಕ್ಕೆ ಅಲ್ಪ ವಿರಾಮವನ್ನ ನೀಡುತ್ತಿದ್ದು ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ